ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಇವತ್ತು ಏನಪ್ಪಾ ಅಂದ್ರ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಅವರಿಗೆ ಜಾಮೀನು ಮಂಜೂರು ಆಗಿದೆ. ಸುಮಾರು 10 ಜನ ಆರೋಪಿಗಳಿಗೂ ಕೂಡ ಏನಪ್ಪಾ ಅಂದ್ರೆ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು ಈ ಒಂದು ಉಚ್ಚ ನ್ಯಾಯಾಲಯದ ಮಹತ್ತರವಾಗಿರ್ತಕ್ಕಂಥ ತೀರ್ಪು. ಇದು ಮಧ್ಯಂತರ ಜಾಮೀನಾಗಿದೆ. 5 ಲಕ್ಷ ಬಾಂಡ್ ಶ್ಯೂರಿಟಿಯನ್ನು ಒದಗಿಸಿ ಏನಪ್ಪಾ ಅಂದ್ರೆ ಜಾಮೀನು ಪಡೆದುಕೊಳ್ಳಿಕ್ಕೆ ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ನೀಡಲಾಗಿದೆ. ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಕರ್ನಾಟಕ ಹೈಕೋರ್ಟ್ ಇಂದು ಏನಪ್ಪಾ ಅಂದ್ರೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ ಅಂತ ಹೇಳ್ಬೋದು. ಏನಪ್ಪಾ ಈ ಒಂದು ಪ್ರಕರಣ ಅಂತಂದ್ರೆ 2016 ಜೂನ್ 15ರಂದು ಏನಪ್ಪಾ ಅಂದ್ರ ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ನಂತರ ಸಿಬಿಐಗೆ ವಹಿಸಲಾಗಿತ್ತು. ಸಿಬಿಐನಿಂದ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಆರೋಪಿಗಳ ವಿರುದ್ಧ ಕೊಲೆ ಮತ್ತು ಸಂಚು ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ದೋಷಾರೋಪಣ ಮಾಡಿ ಜೀವಾವಧಿ ಶಿಕ್ಷೆಯನ್ನ ವಿನಯ್ ಕುಲಕರ್ಣಿ ಅವರಿಗೆ ನೀಡಲಾಗಿತ್ತು. ಆದ್ರೆ ಈಗ ಹೈಕೋರ್ಟ್ ಏನಪ್ಪಾ ಹೇಳಿದೆ ಅಂದ್ರೆ, ಹೈಕೋರ್ಟ್ ಮೇಲ್ಮನವಿ ವಿಚಾರಣೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದೆ. ಜಾಮೀನು ಎಂದರೆ ಶಿಕ್ಷೆ ರದ್ದಾಗಿದೆ ಎಂಬುದಲ್ಲ, ಮೇಲ್ಮನವಿ ಅಥವಾ ಅಂತಿಮ ತೀರ್ಮಾನವಾಗುವವರೆಗೂ ಕೆಲವು ಷರತ್ತುಗಳೊಂದಿಗೆ ಬಿಡುಗಡೆ ಅವಕಾಶ ನೀಡಲಾಗಿದೆ. ಮೇಲ್ಮನವಿ ವಿಚಾರಣೆ ಮುಂದುವರಿಯಲಿದ್ದು ಅಂತಿಮ ತೀರ್ಪದ ನಂತರವೇ ಶಿಕ್ಷೆ ಉಳಿಯುತ್ತದೋ ಅಥವಾ ರದ್ದಾಗುತ್ತದೋ ಅನ್ನುವಂಥದ್ದು ಕೊನೆಯ ನಿರ್ಧಾರವಾಗುತ್ತೆ. ಪ್ರಕರಣದ ಮೇಲ್ಮನವಿ ಹೈಕೋರ್ಟ್ನಲ್ಲಿ ಮುಂದುವರಿಯುತ್ತದೆ. ಅಂತಿಮ ತೀರ್ಪು ಬರುವವರೆಗೂ ಜಾಮೀನು ಷರತ್ತುಗಳನ್ನು ಪಾಲಿಸಬೇಕಾಗುತ್ತದೆ. ಅಗತ್ಯವಿದ್ದರೆ ಈ ಪ್ರಕರಣವು ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. 2025ರಲ್ಲಿ ಜಾಮೀನು ರದ್ದುಗೊಳಿಸಿ ಸುಮಾರು 8 ತಿಂಗಳಿಂದ ಏನಪ್ಪಾ ಅಂದ್ರ ವಿನಯ್ ಕುಲಕರ್ಣಿ ಅವರು ಜೈಲನ್ನ ಸೇರಿದ್ರು. ಏನು ಬಿಜೆಪಿ ಅಧಿಕಾರ ಬಂದ ಬಳಿಕ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಮಾಡಲಾಗಿತ್ತು. ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಾಗಿತ್ತು. ನಂತರ ಇದು ಸಿಬಿಐಗೆ ಹೋದ ನಂತರ ಸಿಬಿಐ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿ ಇವರು ದೋಷಿ ಎಂದು ಜೈಲಿಗೆ ಅಟ್ಟಲಾಗಿತ್ತು. 8 ತಿಂಗಳಿನಿಂದ ವಿನಯ್ ಕುಲಕರ್ಣಿ ಅವರು ಜೈಲಿನಲ್ಲೇ ಇದ್ರು. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಚನ್ನಕೇಶವ ಟಿಂಗ್ರೀಕರ್ ಅವರಿಗೂ ಕೂಡ ಜಾಮೀನು ಏನಪ್ಪಾ ಅಂದ್ರ ಮಂಜೂರಾಗಿದೆ. ಒಟ್ಟು 10 ಜನರಿಗೆ ಏನಪ್ಪಾ ಅಂದ್ರ ಜಾಮೀನು ಮಂಜೂರಾಗಿದೆ ಅಂತಾನೆ ಹೇಳ್ಬೋದು. ಇದೊಂದು ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮತ್ತಿತರ ಕಾರ್ಯಕಲಾಪಗಳು ಕಾಂಗ್ರೆಸ್ನಲ್ಲಿ ಗರಿಗೆದರಿವೆ. ಇಂತಹ ಸಂದರ್ಭದಲ್ಲಿ ಇವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು, ಜಾಮೀನು ಸಿಕ್ಕಿದ್ದು. ಮತ್ತೊಮ್ಮೆ ಏನಪ್ಪಾ ಅಂದ್ರೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಏನಾದ್ರೂ ಮತ್ತೆ ಜೀವ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಅವರ ಅಭಿಮಾನಿಗಳಲ್ಲಿ ಅವರ ಕಾರ್ಯಕರ್ತರಲ್ಲಿ ಒಂದು ಆಶಾಭಾವನೆ ಮೂಡಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರ ಶಿಕ್ಷೆಯನ್ನ ಅಮಾನತ್ನಲ್ಲಿಟ್ಟು ಈಗ ಮಾನ್ಯ ಕೋರ್ಟ್ ಜಾಮೀನು ನೀಡಿದೆ ಅಂತಾನೆ ಹೇಳಬಹುದು. ಇದು ವಿನಯ್ ಕುಲಕರ್ಣಿ ಅವರ ಒಂದು ಮಟ್ಟಿಗೆ ಇದೊಂದು ಶುಭ ಶುಕ್ರವಾರನೇ ಅಂತ ಹೇಳ್ಬೋದು. ಅವರ ಎಲ್ಲ ಕುಟುಂಬಸ್ಥರಿಗೂ ಮತ್ತು ಕಾರ್ಯಕರ್ತರಿಗೂ ಒಂದು ಆಶಾದಾಯಕ ಭಾವನೆ ಮೂಡಿದೆ ಅಂತಾನೆ ಹೇಳ್ಬೋದು. ಆದರೆ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತದೆ. ಅಂತಿಮವಾಗಿ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೂ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಮುಂದೆ ಏನೆಲ್ಲ ಆಗುತ್ತೋ, ಕಾನೂನು ಹೋರಾಟ ಯಾವ ರೀತಿ ಆಗುತ್ತೋ. ಆದರೆ ವಿನಯ್ ಕುಲಕರ್ಣಿ ಅವರ ವಕೀಲರು ಇವ್ರದ್ದು ಎಳಕಾಳಷ್ಟು ಕೂಡ ತಪ್ಪಿಲ್ಲ, ಉದ್ದೇಶಪೂರ್ವಕವಾಗಿ ಇವರನ್ನ ಸಿಗಿಸಲಾಗಿದೆ ಅನ್ನುವಂಥ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಕಡೆ ಯೋಗೇಶ್ ಗೌಡ ಕುಟುಂಬದವರು ಕೂಡ ಇಲ್ಲ, ಇವರೇ ಮಾಡಿದ್ದಾರೆ ಅನ್ನುವಂತಹ ವಾದ ಅವರು ಬಹಳ ಸ್ಟ್ರಾಂಗ್ ಆಗಿ ಮಂಡನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂದು ವಿನಯ್ ಕುಲಕರ್ಣಿ ಅವರಿಗೆ ಒಟ್ಟಾರೆ ಮಂಜೂರು ಜಾಮೀನಾಗಿದೆ. 10 ಜನ ಆರೋಪಿಗಳಿಗೆ ಏನಪ್ಪಾ ಅಂದ್ರ ಜಾಮೀನು ಮಂಜೂರಾಗಿದೆ ಅಂತಾನೆ ಹೇಳ್ಬೋದು. ಇನ್ನುಳಿದಷ್ಟು ಇನ್ನು ಹೆಚ್ಚಿನ ಏನಪ್ಪಾ ಅಂದ್ರ ಆದೇಶದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಏನಪ್ಪಾ ಅಂದ್ರ ಈಗ ಕೋರ್ಟೇ ಅದಕ್ಕೆ ಮತ್ತೊಮ್ಮೆ ತೀರ್ಪನ್ನ ನೀಡಬೇಕಾಗಿತ್ತೆ. ಜೈಲಿನಿಂದ ಹಿಂದೆ ವಿನಯ್ ಕುಲಕರ್ಣಿ ಅವರನ್ನ ಬಿಡುಗಡೆ ವಿಚಾರವಾಗಿ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಜಾಮೀನು ಆದೇಶ ಸಂಬಂಧ ಇನ್ನೂ ದೃಢೀಕೃತ ಪತ್ರ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಕುಟುಂಬದ ಕಡೆಯಿಂದ ಕೇಳಿ ಬರ್ತೀವಿ. ದೃಢೀಕೃತ ಪತ್ರ ಸಿಕ್ಕ ನಂತರ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಸುತ್ತೇವೆ ಅನ್ನುವಂತಹ ಮಾತನ್ನ ಕೂಡ ಕೇಳಿಸ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಪರ ವಕೀಲ ಸುನೀಲ್ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರು ಹಿಂದೆ ಹೊರಗಡೆ ಬರ್ತಾರ ಅಥವಾ ಕಾಯಬೇಕಾಗತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಹಳ
ಒಂದು ಏನು ವಿನಯ್ ಕುಲಕರ್ಣಿ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಆದರೆ ಪ್ರಕರಣ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿ ಇರ್ತದೆ. ಈಗ ಇದು ತಾತ್ಕಾಲಿಕ ಮಧ್ಯಂತರ ಜಾಮೀನು ಅಂತ ಮಾತ್ರ ಹೇಳಲಾಗ್ತಾ ಇದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.